ನೋಡಿ, ಇದು ನಾರಿ ಸುವರ್ಣ ಬ್ರೀಡು. ನಾರಿ ಸುವರ್ಣ ಅಂತಂದರೆ ನಿಂಬಳ್ಕರ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮಹಾರಾಷ್ಟ್ರದ ಪಲ್ಟಾಣದ ಸಂಸ್ಥೆಯವರು ಅಭಿವೃದ್ಧಿಪಡಿಸುವಂಥದ್ದು. 5 ತಳಿಗಳು ಇದರಲ್ಲಿ ಮಿಕ್ಸ್ ಆಗಿದೆ. ಫಸ್ಟ್ನೇ ದಿನ ಬಂದಾಗ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಗೆರೋಲ್ ಅಂತ 2 ಮತ್ತು 3 ಮರಿ ಕೊಡ್ತದೆ. ಸೊ ನ್ಯಾಷನಲ್ ರಿಪೋರ್ಟ್ ಪ್ರಕಾರ ಈ ಒಂದು ಸಂಸ್ಥೆಯಲ್ಲಿ 2 ಮತ್ತು 3 ಮರಿ ಕೊಡುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ನಮ್ಮ ಗೆರೋಲ್ ಆದಮೇಲೆ ಹವಾಸಿ, ಅಂದರೆ ಮರಿಗಳಲ್ಲಿ ಅತಿ ಹೆಚ್ಚು ಹಾಲು ಬರಬೇಕು ಅಂತೇಳಿ ಹವಾಸಿ ತಳಿ ಆ್ಯಡ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಅಂದರೆ ಮಡಗಳ ಅಂತ ಏನಪ್ಪ ಅಂದರೆ ಅತಿ ಹೆಚ್ಚು ತೂಕ ಬರಬೇಕು ಅಂತಂದಾಗ ಆ ತಳಿ ಆ್ಯಡ್ ಆಗಿದೆ. ನೆಕ್ಸ್ಟ್ ಡೆಕ್ಕನಿ, ಎಲ್ಲ ವಾತಾವರಣಕ್ಕೆ ಅನುಕೂಲ ಆಗೋ ರೀತಿ ಇರುವಂತಹ ತಳಿನೇ ಅದು ಡೆಕ್ಕನಿ. ನೆಕ್ಸ್ಟು ಅಂದರೆ ಈ ಮರಿಯಿಂದ ಮಾಂಸ ಬರಬೇಕು ಅಂದರೆ ಮಾಂಸದ ರುಚಿ ಹೆಚ್ಚಾಗಬೇಕು ಅಂತ ಒಂದು ತಳಿ ಅಭಿವೃದ್ಧಿಪಡಿಸ್ತಾರೆ. ಆ ತಳಿನೇ ನಮ್ಮ ಮಂಡ್ಯದ ಬಂಡೂರು. ಒಟ್ಟು 5 ತಳಿಗಳು ಅಂದರೆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಆ್ಯಡ್ ಆಗಿರೋವಂಥ ಒಂದು ತಳಿನೇ ನಾರಿ ಸುವರ್ಣ. ನಾರಿ ಅಂತ ನಿಂಬಳ್ಕರ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟರು ಆ ಸಂಸ್ಥೆ ಡೆವಲಪ್ಮೆಂಟ್ ಮಾಡಿರೋಂಥದ್ದು. ಇಲ್ಲಿ ಈ ಚಿತ್ರ ನೋಡ್ತಿರೋಂಥದ್ದು ಇದು ನಮ್ಮ ಫಾರಮಲ್ಲಿರುವಂತಹ BB ಜೀನ್ಸಿಂದ ಬಂದಿರುವಂತಹ ಈ ಟಗರಿಂದ ಕ್ರಾಸ್ ಮಾಡಿದಾಗ BB ಜೀನ್ಸು ಮತ್ತೊಂದು ನಾಟಿ ಕ್ರಾಸ್ ಕ್ರಾಸ್ ಮಾಡಿದಾಗ BW ಅಂತ ಬರ್ತದೆ. ಅಂದರೆ ಆ ಜೀನೋಟೈಪ್ಗಳು 2 ಮತ್ತು 3ನೇ ತಲೆಮಾರಿಗೆ ಆಟೋಮೆಟಿಕಲಿ ಹುಟ್ಟುವಂತಹ ಮರಿಯ ಪ್ರಮಾಣ ಸಹ ಇಲ್ಲಿ ನಿಮಗೆ ಹುಟ್ಟುವಂಥ ಮರಿಗಳು ಸಹ ಚೆನ್ನಾಗಿಲ್ಲಿ ಹುಟ್ಟುತ್ತವೆ. ಈ ಒಂದು ನೋಡಿ, ನೀವು ನೋಡ್ತಾ ಇದ್ದೀರಾ, ಬ್ರೀಡರು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ತುಂಬ 4 ಹಲ್ಲು ಮರಿ, ಅಂದರೆ ಇದಕ್ಕೆಲ್ಲ ರಿಪೋರ್ಟ್ ಇದೆ 60% ಅಂತ. ಇಲ್ಲಿರೋಂಥ ಕಾಣ್ತಿದೆ ಎಲ್ಲ ಹೆಣ್ಮರಿಗಳು ನಾರಿ ಸುವರ್ಣ ಇಂದ ಬಂದಿರೋವಂಥದ್ದು. ನಾರಿ ಸುವರ್ಣ ಅಂದರೆ ಅಲ್ಲಿಂದ 2 ಹೆಣ್ಮರಿಗಳಿದೆ. ಒಂದು ಅಂದರೆ ಈ ಮರಿಯಿಂದ ಹುಟ್ಟಿರೋಂತಹ ಒಂದು ಹೆಣ್ಣು ಮತ್ತು ಗಂಡು ಮರಿಗಳಿದೆ. ಸೊ ಈ ಜಿನೋಟೈಪ್ಗಳು ಟ್ರಾನ್ಸ್ಫರ್ ಆಗಿರೋಂತಹ ಒಂದು ತಳಿ ಈ ನಮ್ಮ ನಾರಿ ಸುವರ್ಣ.